76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗಾಗಿ ದಿನಾಂಕ 16-1-2025 ರಿಂದ 24-1-2025 ದಿನಾಂಕದವರೆಗೆ ಹಮ್ಮಿಕೊಳ್ಳಲಾದ ಪ್ಲಾಸ್ಟಿಕ್ ಮುಕ್ತ ಪರಿಸರ ಸ್ನೇಹಿ ರಾಷ್ಟ್ರಧ್ವಜ ತಯಾರಿಸುವ ಕುರಿತು ಉಚಿತ ಕಾರ್ಯಾಗಾರವನ್ನು ಧಾರವಾಡದ ವಿವಿಧ ಶಾಲೆಗಳಲ್ಲಿ ನಡೆಸಲಾಯಿತು. ಇನ್ನು ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಜಯಶ್ರೀ ಗೋಳಿ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ನಮ್ಮ ದೇಶದ ಹೆಮ್ಮೆಯ ಪ್ರತೀಕವಾದಂತಹ ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರೀಯ ಹಬ್ಬಗಳಲ್ಲಿ ತ್ರಿವರ್ಣ ಧ್ವಜದ ಮಹತ್ವದ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು. ಕಡ್ಡಾಯವಾಗಿ ಪ್ಲಾಸ್ಟಿಕ್ ಬಾವುಟಗಳನ್ನು ತ್ಯಜಿಸಿ ಮಕ್ಕಳು ಖಾದಿ ಬಟ್ಟೆಯ ಅಥವಾ ಪೇಪರ್ ಧ್ವಜಗಳನ್ನು ಮಾತ್ರ ಉಪಯೋಗಿಸಬೇಕು. ಈಗಾಗಲೇ ಸರ್ಕಾರ ಪ್ಲಾಸ್ಟಿಕ್ ಧ್ವಜಗಳನ್ನು ನಿಷೇಧಿಸಿದೆ. ಪ್ಲಾಸ್ಟಿಕ್ನಿಂದ ಪರಿಸರಕ್ಕೆ ಆಗುವ ಹಾನಿಯನ್ನು ತಡೆಯುವ ಪ್ರಯತ್ನದಲ್ಲಿ ವಿದ್ಯಾರ್ಥಿಗಳ ಕೊಡುಗೆ ಅನಿವಾರ್ಯವಾಗಿದೆ. ಮಕ್ಕಳು ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಚಿಕ್ಕ ವಯಸ್ಸಿನಿಂದಲೇ ದೇಶ ಪ್ರೇಮ, ದೇಶ ರಕ್ಷಣೆಯ ಜೊತೆಗೆ ಪರಿಸರ ಕಾಳಜಿಯನ್ನು ಅರಿತುಕೊಂಡು ದೇಶದ ಪ್ರಗತಿಗೆ ತಮ್ಮ ನಿಷ್ಠೆಯನ್ನು ತೋರಬೇಕಿದೆ ಎಂದು ಮಕ್ಕಳಿಗೆ ಸಲಹೆ ನೀಡಿ ಸೂಚನೆಗಳನ್ನು ನೀಡಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು. ಇನ್ನು ಪಠ್ಯದ ಜೊತೆಗೆ ಸಾಮಾಜಿಕ ಕಾಳಜಿಗೆ ಪ್ರೇರಣೆ ನೀಡುವ ಕಲಿಕಾ ವಿಧಾನಗಳನ್ನು ಅನುಸರಿಸಿ ಅತ್ಯುತ್ತಮ ಶಿಕ್ಷಣವನ್ನು ನೀಡುವ ಜವಾಬ್ದಾರಿ ಇಲಾಖೆ ಹಾಗೂ ಶಿಕ್ಷಕರ ಮೇಲಿದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬುದನ್ನು ಯಾರೂ ಮರೆಯಬಾರದೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಜಯಶ್ರೀ ಅವರು ಗ್ರಾಮೀಣ ಮತ್ತು ನಗರದ ವಿವಿಧ ಶಾಲೆಗಳಾದ ಕ್ರಮವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಮಲ್ಲಿಗವಾಡ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಮ್ಮಿಗಟ್ಟಿ, ಬಿಜೆ ಶಿಕ್ಷಣ ಸಂಸ್ಥೆ, ಇನ್ನು ಹೈಕ್ವಾರ್ಟರ್ಸ್, ಉರ್ದು ಶಾಲೆ, ಟಿಸಿಡಬ್ಲ್ಯೂ ಹಾಗೂ ವನಿತಾ ಪ್ರೌಢಶಾಲೆ, ವನಿತಾ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿ ಅತ್ಯಂತ ಸರಳವಾಗಿ, ಸುಲಭವಾಗಿ, ಸುಂದರವಾಗಿ ಪೇಪರ್ ಧ್ವಜಗಳನ್ನು ನಿಯಮಾನುಸಾರ ಮಾಡುವ ಕುರಿತು ತರಬೇತಿ ನೀಡಿದರು. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಪೇಪರ್ ಧ್ವಜಗಳನ್ನು ಕಲಿತುಕೊಂಡು ಸಂತಸದಿಂದ ಒಂದೇ ಮಾತರಂ ಘೋಷಣೆಗಳನ್ನು ಕೂಗುತ್ತಾ ದೇಶ ಅಭಿಮಾನ ಮೆರೆದರು. ಇನ್ನು ಕಲಿಕೆಗೆ ಅನುವು ಮಾಡಿಕೊಟ್ಟಂತಹ ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರಾದ ಪ್ರಭಾರಿ ಗುರುಮಾತೆ ಶ್ರೀಮತಿ ಎಸ್ಎಚ್ ಗುಂಡಗೂರ್, ಶ್ರೀಮತಿ ಜಯಂತಿ, ಶ್ರೀಮತಿ ಕೆಆರ್ ಅಮ್ಮಿನಬಾವಿ, ವೈಆರ್ ಕೇರೂರ್, ಐಎಚ್ ಪೂಜಾರ್ ಹಾಗೂ ಸಹ ಶಿಕ್ಷಕರಾದ ಮಂಜುನಾಥ್ ಸೊಗ್ಲತ್ಮಠ್, ರೇಖಾ ಶಿಂಗೆ, ರಾಜೇಶ್ವರಿ ಹಿರೇಮಠ್, ವಿದ್ಯಾ ದೇಶಪಾಂಡೆ, ಜಯ ಪೂಜಾರ್ ಇವರೆಲ್ಲರ ಸಹಕಾರದೊಂದಿಗೆ ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಿದ್ದು, ಸಮಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಜಯಶ್ರೀ ಗೋಳಿ ಅವರು ಶಿಕ್ಷಕ ವೃಂದಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ.